ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ನನ್ನ ಎರಡನೇ ಬ್ಲಾಗು. ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ. ಯಾಕೆ ಬ್ಲಾಗ್ ಮಾಡಿರಲಿಲ್ಲ ಅಂದರೆ, ನಾನು ಮೈಕ್ ಆರ್ಡ್ರ್ ಮಾಡಿದ್ದೆ. 1 ವೀಕ್ ಆಗುತ್ತೆ ಅಂತ ಹೇಳಿದರು ಮೈಕ್ ಬರೋಕ್ಕೆ. ಬಟ್ ಏನೋ ಪ್ರಾಬ್ಲಮ್ ಆಗಿ ಅದು ಫೇಲ್ಯೂರ್ ಆಗಿಬಿಟ್ಟಿತ್ತು. ನೆಕ್ಸ್ಟ್ ತಿರ್ಗಾ ಆರ್ಡರ್ ಮಾಡಿದ್ದೀನಿ, ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತುಂಬ ಜನ ಮೆಸೇಜ್ ಹಾಕಿದ್ರು ಮತ್ತು ಕಮೆಂಟ್ ಹಾಕಿದ್ರು, ನೀವು ಒಂದು ಹುಡುಗಂಗೆ ಮೋಸ ಮಾಡಿ ಇನ್ನೊಬ್ರನ್ನ ಮದುವೆ ಆಗ್ತಿದ್ದೀರಾ ಅಂತ. ಎಸ್ಪೆಷಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ, ಹಂಗಾಗಕ್ಕೂ ಬಿಡಲ್ಲ ನಾನು. ಹೇಳ್ಕೋಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ಲವ್ ಮಾಡಿಲ್ಲ. ಫಸ್ಟು ನಾನು ಫಾಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ, ನನ್ನ ಲೈಫ್ ಬಗ್ಗೆ. ಫಸ್ಟ್ ಯಾರನ್ನೂ ಲವ್ ಮಾಡಿರಲಿಲ್ಲ. ಹೇಗಪ್ಪ ಅದು ಲವ್ ಕನೆಕ್ಟ್ ಆಯಿತು ಅಂತ ಅಂದರೆ, ಒಂದೊಂದಾಗೆ ಹೇಳ್ತಾ ಬರ್ತೀನಿ ನಿಮಗೆ. ಫಸ್ಟು ನನಗೆ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಈಗ ತುಂಬ ಖುಷಿಯಾಗಿದ್ದೀನಿ. ಹಾಗೆ ಇರೋಕ್ಕೆ ನಾನು ಟ್ರೈ ಮಾಡ್ತೀನಿ. ನನಗೆ ಹೀಗೆ ಇರೋಕ್ಕೆ ತುಂಬ ಇಷ್ಟ. ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಒಂದು ಹುಡುಗನ ಮೋಸ ಮಾಡಿ ಇನ್ನೊಬ್ರು ಮದುವೆ ಆಗ್ತಿದ್ದೀರಾ ಅಂತ ಕಮೆಂಟ್ ಹಾಕಿ ಮತ್ತೆ ನನ್ನ ಡಿಪ್ರೆಷನಿಗೆ ತಳ್ಳಬೇಡಿ. ನಾನು ತುಂಬಾ ಡಿಪ್ರೆಷನಿಂದ ಬಂದಿದ್ದೀನಿ. ಈಗಲೇ ಲೈಫಿನ ಚಿಕ್ಕ ವಯಸ್ಸಿಂದ ತುಂಬ ಜನನ ಕಳ್ಕೊಂಡು ತಿರ್ಗಾ ಏನು ಕಳ್ಕೊಳ್ಳೋಕೆ ಇಷ್ಟಪಡ್ದೇನೆ ಈಗ ತುಂಬ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ ಥರ ಖುಷಿ ನನಗೂ ಇರೋಕ್ಕೆ ಇಷ್ಟ. ಹೇಳ್ಕೋಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಆ ಥರ ಎಲ್ಲ ಕಮೆಂಟ್ ಹಾಕ್ಬಿಡಿ, ಮೆಸೇಜ್ ಹಾಕ್ಬಿಡಿ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಆ ಥರ ಮಾಡೋಕ್ಕೆ ನಂಗೆ ಇಷ್ಟನೂ ಬರಲ್ಲ. ಫಸ್ಟ್ ಏನಂದರೆ, ನನಗೆ ಸೆಕೆಂಡ್ ಪಿ ಯು ಸಿಲಿದ್ದಾಗ ನಾನು ಆಮೇಲೆ ಲವ್ ಮಾಡಿರಲಿಲ್ಲ. ಅದು ಒಂದು ಮೆಸೇಜಿಂದ ಆ ಥರ ತಪ್ಪಾಗಿದ್ದು. ಏಪ್ರಿಲ್ 28 ನನ್ನ ಬರ್ತ್ಡೇ ಇರುತ್ತೆ. ಆ ಟೈಮಲ್ಲಿ ನಾನು ಫಸ್ಟ್ ಪಿ ಯು ಆವಾಗ ಕಾಲೇಜ್ಗೆ ಹೋಗ್ತಾ ಇರ್ತೀನಿ. ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾಗ ಯಾರೋ ಒಂದು ಹುಡುಗ, ನನ್ನ ಹೆಸರು ಹೇಳಲ್ಲ, ಹೆಸರು ಮೆನ್ಷನ್ ಮಾಡಿದ್ರು ಅವ್ರ ಲೈಫ್ ಹಾಳಾಗೋದು ಬೇಡ, ನನ್ನ ಲೈಫು ಹಾಳಾಗೋದು ಬೇಡ, ಬಟ್ ಈ ಥರ ಕಮೆಂಟ್ ಹಾಕಬೇಡಿ, ನನಗೆ ಇಷ್ಟ ಆಗಿಲ್ಲ, ಆಮೇಲೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳಕ್ಕೆ ಬರ್ತಿದ್ದೀನಿ. ಅವ್ರ ತಪ್ಪು ನಮ್ಮ ತಪ್ಪು ಅಂತ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ನನ್ನದೇ ಸರಿ. ಏನಕ್ಕೆ ಅಂದರೆ, ನಾನು ಒಬ್ರಿಗೆ ಒಳ್ಳೇದು ಮಾಡೋಕ್ಕೆ ಹೋಗಿದ್ದು. ಬಟ್ ಇದು ಆ ಥರ ಅನ್ನೆಸೆಸರಿ ನನಗೆ ತಿಳ್ಕೊಂಡು ನನಗೆ ಕೆಟ್ಟಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಏಪ್ರಿಲ್ 28 ನನ್ನ ಬರ್ತಡೇ ಇರುತ್ತೆ. ಆ ನೈಟು ಒಬ್ಬರು ಮೆಸೇಜ್ ಹಾಕ್ತಾರೆ, ಹ್ಯಾಪಿ ಬರ್ತಡೇ ಅಂತ. ನಾನು ಥ್ಯಾಂಕ್ ಯು ಅಂತ. ಅದು ತಂಗಿ ಅಣ್ಣನಿಂದ ಸಂಬಂಧ ಸ್ಟಾರ್ಟ್ ಆಗಿದ್ದು. ಹೀಗೆ ಯಾರೋ ನಿನ್ನ ಲವ್ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಹೇಳ್ದೆ, ನನಗೆ ಈ ಥರ ಯಾವುದೂ ಇಷ್ಟ ಆಗಲ್ಲ, ನನಗೆ ಇಷ್ಟನೂ ಪಡಲ್ಲ, ನನ್ನ ಫ್ಯಾಮಿಲಿ ಇಷ್ಟ ಆಗಲ್ಲ, ನನ್ನ ಫ್ಯಾಮಿಲಿಗೆ ಯಾರಿಗೂ ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದರೆ, ನಾನು ಬೆಳೆದಿದ್ದೆಲ್ಲ ಅಜ್ಜಿ ಮನೆಯಲ್ಲಿ, ಅಪ್ಪನ ಮನೇಲಿಲ್ಲ. ಅಜ್ಜಿ ಮನೆಗೆ ಏನಾರು ಮೋಸ ಆದರೆ ನನಗೆ ಇಷ್ಟ ಆಗಲ್ಲ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಓಕೆ ಸರಿ ಆಯಿತು ಅಂದ್ಬಿಟ್ಟು ಅಣ್ಣ ತಂಗಿ ಥರ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿದ್ದು ನಮ್ಮದು. ಸರಿ ಆಯಿತು ಅಂದ್ಬಿಟ್ಟು ಹೀಗೆ ಸ್ವಲ್ಪ ದಿನ ಹೀಗೆ ಅಣ್ಣ ತಂಗಿ ಥರ ತಾನೇ ಮಾತಾಡ್ತಿದ್ದೋ. ಆವಾಗ ಹೀಗೆ ಕ್ಯಾಶುವಲ್ ಆಗಿ ನಮ್ಮ ಫ್ಯಾಮಿಲಿಯವರೆಲ್ಲ ಅಂತಾರೆ, ನೀನು ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಕೊ ಪ್ಲೀಸ್, ಅಂದರೆ ತಮಾಷೆಗೆ ಇದು, ನನ್ನೇ ಯಾರೋ ಲವ್ ಮಾಡ್ತಿದ್ದೀರಿ ಅಂತ ಕೇಳ್ತಾರೆ, ಅದಕ್ಕೆ ಅಂತ ಅಂದರು. ಓಕೆ ಅಂದ್ಬಿಟ್ಟು ನಾನು ಹ್ಞೂ ಅಂತ ಹೇಳಿದೆ. ಬಟ್ ಅದೇ ನನ್ನ ಲೈಫಲ್ಲಿ ತುಂಬ ದೊಡ್ಡ ಕ್ರಿಟಿಕಲಾಗಿ ನಿಂತ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಿಂಗೆ ಕಂಟಿನ್ಯೂ ಆಗಿ ಏನೋ ಹಿಂಗಾಯಿತು. ಆಮೇಲೆ ಅವ್ರನ್ನ ತುಂಬ ಅವಾಯ್ಡು ಮಾಡಿದೆ, ಆಗಲಿಲ್ಲ. ಒಂದಿನ ಅವಾಯ್ಡ್ ಮಾಡಿದ್ದಕ್ಕೆ ಕೊನೆಗೆ ಅವ್ರ ಅಮ್ಮನ ಕೈಲಿ ಫೋನ್ ಮಾಡಿಸಿ ನನಗೆ ಮಾತಾಡಿಸಿದ್ರು. ಆಯಿತು ಸರಿ ಬಿಡು ಆಯಿತು ಅಂದ್ಬಿಟ್ಟು. ಬಟ್ ನಂಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ ಏನೇನು. ಆವಾಗ ಸರಿ ಆಯಿತು ಅಂದ್ಬಿಟ್ಟು ಇದು ಮಾಡ್ದು. ನಂಗೆ ಇಷ್ಟ ಇರಲಿಲ್ಲ. ಬಟ್ ಹೇಳ್ಕೋಬೇಕು ಅಂದರೆ ನನ್ನ ಫ್ರೆಂಡ್ ಹೋಗಿ ಕೇಳಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಈಗ ಇಷ್ಟ ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ ಇಲ್ಲಿ. ಏನಕ್ಕೆ ಅಂದರೆ, ನಿಮ್ಮ ಮನೆ ಹತ್ರ ಬಂದು ನಾನು ಜಗಳ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೆದರಿಸಿದ್ರು. ಈಗ ನಮ್ಮ ಮನೆಯವ್ರಿಗೂ ಹೇಳ್ಕೊಳಕ್ಕಾಗಲ್ಲ. ಹಿಂಗೆ ಹಾಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ, ಹಿಂಗೆಲ್ಲ ಆಗ್ಬಿಟ್ಟೈತೆ, ಹೀಗೆ ಇದು ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಮನೆಗೆಲ್ಲ ಹೆಂಗೋ ಗೊತ್ತಾಗಿ ಒಂದೂವರೆ ವರ್ಷ ಆದಮೇಲೆ ಹಿಂಗೆ ಲವ್ ಮಾಡ್ತಿದ್ದೀಯ ಅಂತೆಲ್ಲ ಅಂತ ಗೊತ್ತಾಯಿತು. ಬಟ್ ನಾನು ಆ ಥರ ಫ್ಯಾಮಿಲಿಗೆ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಯಾವ ರೀತಿ ನಾನು ಈ ಥರ ಲವ್ ಮಾಡ್ತಿಲ್ಲ, ಅದು ಹಿಂಗೆ ಅದು ನಾನು ಫೋರ್ಸ್ಗೆ ನಾನು ಒಪ್ಕೊಂಡಿದ್ದು ಅಂತ ಹೇಳೋಕ್ಕೂ ಆಗ್ತಿಲ್ಲ. ಇಲ್ಲ ಅಂದರೆ, ಅವಾಗ ನಮ್ಮ ಮನೆಗೆ ಗೊತ್ತಾಗಿದ್ದಂಗೆ ಸ್ವಲ್ಪ 15 ದಿನ ಕಾಲೇಜಿಗೆ ಕಳಿಸ್ತೇನೆ ಕೂಡಕ್ಕೆ ಬಿಟ್ಟರು. ನನ್ನ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬೇರೆ ಅವಾಗ. ಹಿಂಗೆ ಕೂಡಕ್ಕೆ ಬಿಟ್ಟಾಗ ನನಗಂತೂ ಇನ್ನೂ ಹಿಂಸೆ ಆಗಿತ್ತು. ನಾನು ಬೇರೆ ಇದ್ದಿದ್ದು ತಪ್ಪಿಗೆ ನಾನು ಯಾಕೆ ಒಪ್ಕೋಬೇಕು ಅಂತ ಸ್ಟಾರ್ಟ್ ಆಯಿತು. ಬಟ್ ನಮ್ಮ ಫ್ಯಾಮಿಲಿ ಕೊನೆಗೂ ಹೇಳಿಲ್ಲ, ಯಾಕೆಂದರೆ ನನ್ನ ಮೇಲೆ ತಪ್ಪತ್ತಿದ್ದು. ನೀನು ಏನಕ್ಕೆ ಮೆಸೇಜ್ ಮಾಡ್ತೀನಿ, ನೀನೇ ಕಣ್ಣ ತಂಗಿ ಈ ಥರ ಸ್ಟಾರ್ಟ್ ಆಗಿದ್ದು. ಅನ್ನೊಂದು ಪರ್ಸನ್ನು ಈ ಥರ ಮಾತಾಡಬೇಕಾದ್ರೆ ಈಗ ನನ್ನ ಮೇಲೆ ಅಲ್ವಾ ಕೆಟ್ಟ ಒಪಿನಿಯನ್ ಬಂದು. ಹುಡುಗಿರ ಮೇಲೆ ಏನೇ ತಪ್ಪು ಮಾಡಿದ್ರು ಫಸ್ಟ್ ಆಫ್ ಆಲ್ ಹುಡುಗಿರೇ ತಪ್ಪು ಮಾಡಿದ್ದಾರೆ ಅಂತ ಬರೋದು. ಸೊ ನಾನು ಅದಕ್ಕೂ ಬಿಟ್ಟೆ ತಲೆ ಕೆಡಿಸ್ಕೊಳ್ಳಿಲ್ಲ. ಕೊನೆಗೆ ಏನಾಯಿತು ಅಂದರೆ, ನನ್ನ ಲೈಫ್ಗೆ ತಿರ್ಕೊಂಡೋದು ಬಂತು. ಕೊನೆಗೆ ಆಯಿತು, ಇವಾಗೆಲ್ಲ ತಪ್ಪು ಮಾಡಲ್ಲ, ಯಾರ ಕೈಲಿ ಹೊಡ್ಸ್ಕೊಬಾರ್ದು ಅವ್ರ ಕೈಲೆಲ್ಲ ಉಡಿಸ್ಕೊಂಡೆ. ಯಾರ ಕೈಲಿ ಏನೇನು ಅನ್ನಿಸ್ಕೊಬೇಕಿತ್ತು ಅದೆಲ್ಲ ಅನ್ನಿಸ್ಕೊಂಡೆ. ನನ್ನ ಲೈಫಲ್ಲಿ ನಾನು ಏನು ತಪ್ಪೇ ಮಾಡಬಾರ್ದು ಅಂದ್ಕೊಂಡಿದ್ದೆ, ಈ ಥರ ಆಗೋಯ್ತು. ನಾನು ಒಂದೇ ಒಂದು ಡಿಸಿಷನ್ ತೊಗೊಂಡಿದ್ದು. ಅದು ತುಂಬ ಬ್ಯಾಡ್ ಹ್ಯಾಬಿಟಲ್ಲಿದ್ದರು. ಆ ಬ್ಯಾಡ್ ಹ್ಯಾಬಿಟ್ಟು ಬಿಡು, ನನ್ನಿಂದ ನಾನು ಬಿಡಲಿ, ನನ್ನಿಂದನಾದರೂ ಖುಷಿಯಾಗಿರಲಿ ಅಂತ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಆಯಿತು ಓಕೆ ಅಂತ ಅವ್ರನ್ನ ಲವ್ ಅಕ್ಸೆಪ್ಟ್ ಮಾಡಿದೆ. ಬಟ್ ನಾನು ಆ ಥರ ಲವ್ ಅಕ್ಸೆಪ್ಟ್ ಮಾಡಿರಲಿಲ್ಲ. ಇದುವರೆಗೂ ಕೇಳಿ ಅವ್ರ ಜೊತೆ ಯಾವ ಥರನೂ ನಡ್ಕೊಂಡಿಲ್ಲ ನಾನು ಕೆಟ್ಟಾಗೂ. ಬೇಕಾದ್ರೆ ಕೇಳಿ, ನನ್ನ ತಪ್ಪಿದೆಯಾ ಅವ್ರ ತಪ್ಪಿದೆಯಾ ಕೇಳಿ. ಬೇಕಾದ್ರೆ ಅವರು ಬೇಕಾದ್ರೆ ನನಗಂತ ಏನೇನೋ ಬ್ಯಾಡ್ ಹ್ಯಾಬಿಟಲ್ಲೆಲ್ಲ ಕುಡಿದ್ಬಿಟ್ಟು ಬೈದಿದ್ದೆ. ಯಾವ ರೀತಿ ಬೈಸ್ಕೊಂಡಿದ್ದೀನಿ ಅಂದರೆ, ನನಗೆ ಇದು ಆಗಬೇಕಾಗಿದ್ದೇನೆ, ಯಾಕೆಂದರೆ ನನ್ನದೇ ತಪ್ಪಿದ್ದು. ಯಾಕೆಂದರೆ ಒಂದು ಅನ್ನೊಂದು ಪರ್ಸನ್ನ ಸರಿ ಮಾಡಬೇಕು ಅಂತ, ನಾನು ಸರಿ ದಾರಿಯಲ್ಲಿ ತರಿಸ್ಬೇಕು ಅಂತ ನಾನು ಥಿಂಕ್ ಮಾಡಿದ್ನಲ್ಲ, ಅದು ನನ್ನದೇ ತಪ್ಪಾಗಿದ್ದು. ಹೋಗಲಿ ಅಂತ ನಾನು ಬಿಟ್ಟಾಕ್ತೆ. ಕೊನೆಗೆ
ಅದು ಬಿಟ್ಟಾಕಾದ್ಮೇಲೆ ತಿರ್ಗಾ ಅದು ಯಾವ ಥರ ಟಾರ್ಚರಾಗಿ ಶುರು ಆಯಿತು. ನೀನು ಯಾಕೆ ಅವ್ರ ಜೊತೆ ಮಾತಾಡಬೇಕು, ಇವ್ರ ಜೊತೆ ಮಾತಾಡಬೇಕು, ಅಣ್ಣ ತಂಗಿರಿಗೆ, ನಮ್ಮಣ್ಣ ಸ್ವಂತ ಅಣ್ಣ ತಂಗಿ, ನಮ್ಮ ದೊಡ್ಡಮ್ಮನ ಮಗನಿಗೆ ಏನು ನೀನು ಅವನ ಜೊತೆ ಏನೋ ಇದೆಯಾ, ಈ ಥರ ಇದೆಯಾ, ನೀವೇನೆ ಒಂದು ಅಕ್ಕ ತಂಗಿರಿದ್ದು ಮನೇಲಿ ಈ ಥರ ಅಣ್ಣ ತಂಗಿರಿಗೆ ಸಂಬಂಧ ಕಟ್ಟಿದ್ರೆ ಏನಾಗುತ್ತೆ ಅದ್ರ ಕತೆ? ಆ ಥರ ಎಲ್ಲ ಹೆಂಗೆ ಅಂದಿದ್ದೀನಿ ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಹೇಳ್ಕೊಳಕ್ಕೂ, ನನಗೆ ಇಷ್ಟ ಇಲ್ಲ ನೀನು ಅಂತ ಹೇಳ್ಕೊಳಕ್ಕೂ ಇಷ್ಟ ಆಗಿಲ್ಲ. 9 ಗಂಟೆ 10 ಗಂಟೆ ನೈಟ್ ಮಾತಾಡ್ಬಿಟ್ಟು ಕಾಲ್ ಮಾಡಿದಾಗ ನಾನು 2 ಗಂಟೆ ಗಂಟೆನೂ ಆಗ್ತಿದ್ದೀನಿ. ಯಾಕೆ ಅಂದರೆ ನನಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ಆ ವಿಷಯನ. ಇದು ನಾನು ಬರೀ ನನ್ನ ಕಂಟೆಂಟ್ ಅಲ್ಲ, ನನ್ನ ಲೈಫ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ ನಿಮಗೆ. ಯಾಕೆಪ್ಪ ಇದು ಎಕ್ಸ್ಪ್ರೆಸ್ ಮಾಡ್ತಿದ್ದಾಳೆ ಅಂದರೆ ತುಂಬ ಜನ ಅಂದ್ಕೊಂಡಿದ್ದೀರಾ ನಾನು ಒಬ್ಬಂಗೆ ಮೋಸ ಮಾಡಿದ್ದೀನಿ. ತುಂಬ ಜನ ಕೇಳಿದ್ದಾರೆ ಏನಕ್ಕಾಯ್ತು ಅಂತ. ಬಟ್ ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಮೋಸ ಮಾಡೋಕ್ಕೂ ಇಷ್ಟ ಇಲ್ಲ. ಹೀಗೆ ನನ್ನ ಲೈಫಲ್ಲಿ ಕೆಟ್ಟ ಅನಾಹುತ ಎಲ್ಲ ಆಗೋಯ್ತು. ಅದೇನು ಮಾಡೋಕ್ಕಾಗಲ್ಲ. ಆ ಥರ ಆದಾಗ ನನಗೂ ಬೇಜಾರಾಯಿತು. ನನ್ನ ಫ್ಯಾಮಿಲಿಯವ್ರಿಗಂತೂ ಎಸ್ಪೆಷಲಿ ಸಾರಿ ಕೇಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನನ್ನ ಫ್ಯಾಮಿಲಿ ಯಾರಿಗೂ ಇದನ್ನ ಶೇರ್ ಮಾಡಿಲ್ಲ. ಏಕೆಂದರೆ ಶೇರ್ ಮಾಡಿದಾಗ ನನ್ನದೇ ತಪ್ಪು ಅಂತ ಬರುತ್ತೆ. ಅಂಥ ಸಿಚುವೇಷನಲ್ಲಿ ಫ್ಯಾಮಿಲಿಯವರು ಒಪ್ಪೋಕ್ಕೂ, ಡಿಸಿಷನ್ ತಗೊಳ್ಳೋಕ್ಕೂ ಒಪ್ಪಲ್ಲ. ಕೊನೆಗೂ ಅದು ಒಪ್ಕೊಂಡು ಸೆಕೆಂಡ್ PUC ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಅವಕಾಶ ಕೊಟ್ರಿ. ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದು ಸೆಕೆಂಡ್ PUCಲಿ ನಾನು ಎಕ್ಸಾಮ್ ಬರೆದಾಗ ಡಿಸ್ಟಿಂಕ್ಷನು ಬರೋಕ್ಕಾಗ್ತಿರ್ಲಿಲ್ಲ, ನಾನು ಡಿಗ್ರಿ ಗ್ರ್ಯಾಜುಯೇಟು ಆಗೋಕ್ಕಾಗ್ತಿರ್ಲಿಲ್ಲ. ಸೊ ಹಿಂಗಾಗೋಯ್ತು. ಅದಾದಮೇಲೂ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ನಾನು ತುಂಬ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನಕ್ಕೆ ಅಂದರೆ ನನ್ನದೇ ತಪ್ಪಲ್ದಿರೋದು ನಾನು ಏನಕ್ಕೆ ಒಪ್ಕೋಬೇಕು ಅಲ್ವಾ? ಒಬ್ಬರು ಒಳ್ಳೆ ದಾರಿ ತರೋಕ್ಕೆ ಪ್ರಯತ್ನ ಪಟ್ಟಿದ್ದು ನನ್ನದೇ ತಪ್ಪು. ನಾನೇ ಕಷ್ಟದಲ್ಲಿ ಸುಳಿ ಸಿಕ್ಕಾಕೊಂಡಾದ್ಮೇಲೆ ನನ್ನ ಜೀವನನೇ ಹಾಳಾಗ್ತಿದೆ ಅಂದಮೇಲೆ ಏನಕ್ಕೆ ಇದು ಮಾಡಬೇಕು? ನಮ್ಮ ಫ್ಯಾಮಿಲಿಯಲ್ಲಿ ಹೇಳ್ಬಿಟ್ಟಿದ್ರು, ನೀನು ಆ ಹುಡುಗನ ಸವಸ ಹೋದರೆ ನಿಜವಾಗ್ಲೂ ನೀನು ಹಾಳಾಗ್ಬಿಡ್ತೀಯಾ, ನಿನ್ನ ಲೈಫ್ ಉದ್ಧಾರನೇ ಆಗಲ್ಲ ಅಂತಲೇ ಹೇಳಿದರು. ಅದೇ ಥರ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಇದು ಸರಿ ಬರಲ್ಲ ಅಂತ. ಆಮೇಲೆ ಕೊನೆಗೆ ಅವ್ರ ಅಪ್ಪ ಅಮ್ಮ ಬಂದು ತುಂಬ ಕನ್ವಿನ್ಸ್ ಮಾಡಿದ್ರು. ಅದು ಅವ್ರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದು ಅವ್ರಿಗೂ ಗೊತ್ತು ಅಂಥ ಸಿಚುವೇಷನಲ್ಲಿ ಅವ್ರ ಮಗನೂ ಇಂಪಾರ್ಟೆಂಟು ಅಂತ. ಬಟ್ ನನಗೆ ನನ್ನ ಲೈಫ್ ಇಂಪಾರ್ಟೆಂಟ್ ಅಲ್ವಾ? 2 ಗಂಟೆ ನೈಟು ಡೈಲಿ 10 ನನಗಂತೂ ಮೈಗ್ರೇನೇ ಬಂದುಬಿಟ್ಟಿತ್ತು. ಮೈಗ್ರೇನ್ ಬಂದು ಡಿಪ್ರೆಷನ್ಗೆ ಹೋಗಿ ಡೈಲಿ ತಲೆನೋವು ಸ್ಟಾರ್ಟ್ ಆಯಿತು. ಯಾಕೆ ಬೇಕು ಈ ತಲೆನೋವೆಲ್ಲ? ಆ ಥರ ಆಗಿ ಆ ಮೆಡಿಷನ್ ನುಂಗಿ ನಾನಂತೂ ತುಂಬಾ ವೇಟ್ ಗೇನ್ ಆಗಿಬಿಟ್ಟಿದೆ. ಆ ವೇಟ್ ಇಳಿಸೋಕ್ಕೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಲೈಫಲ್ಲಿ ಅದೊಂದು ಕೆಟ್ಟ ನಿರ್ಧಾರದಿಂದ ನನ್ನ ಲೈಫಲ್ಲಿ ಡೈಲಿ ಹುಷಾರು ತಪ್ಪಿ ಮಲಗದೇ ಆಯಿತು. ಕೊನೆಗೂ ಜೀವನದಲ್ಲಿ ನಾನು ಈಗ 1 ವರ್ಷದಿಂದ ತುಂಬಾ ಖುಷಿಯಾಗಿದ್ದೀನಿ. ಅದು ನನಗೆ ಸಿಕ್ಕಿರೋ ಸೆಕೆಂಡ್ ಚಾನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಹೆಂಗೆ ಲೈಫಲ್ಲಿ ಈ ಥರ ಆಗಿದೆ, ನನ್ನದೇ ತಪ್ಪಿರ್ಬೋದು, ಅವ್ರದ್ದೇ ತಪ್ಪಿರ್ಬೋದು, ಬಟ್ ಏನೋ ಆಗೋಗಿದೆ. ಬಟ್ ಲೈಫಲ್ಲಿ ಇಬ್ಬರು ಮೂವ್ ಆನ್ ಆಗ್ಬಿಟ್ಟಿದ್ದೀವಿ. ಅದು ನಾನು ಹೇಳ್ತಿದ್ದೀನಿ, ನಾನು ಲವ್ ಮಾಡಿಲ್ಲ, ಅದು ಯಾವ ರೀತಿ ಆಗುತ್ತೆ ಅಂತ ಬೇಕಾದ್ರೆ ಅವರೇ ಹೋಗಿ ಕೇಳಿ, ಅವ್ರಿಗೆ ಗೊತ್ತಿರುತ್ತೆ. ನೀವು ಪಕ್ಕ ಈ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಿರುತ್ತೆ. ಹೋಗೊಂದ್ಸಲ ಅವ್ರನ್ನ ಕೇಳಿ ತಿಳ್ಕೊಳ್ಳಿ ಅದ್ರ ಬಗ್ಗೆ. ಅದು ಬಿಟ್ಬಿಟ್ಟು ನನ್ನದೇ ತಪ್ಪು ನೀನು ಒಬ್ಬ ಮೋಸ ಮಾಡಿದ್ದಿ ಅಂತ ಪ್ಲೀಸ್ ಖಂಡಿತವಾಗ್ಲೂ ಅನ್ಬೇಡಿ. ನನಗಂತೂ ಇಷ್ಟನೇ ಆಗಲ್ಲ. ದಯವಿಟ್ಟು ಹೋಗಿ ಒಂದ್ಸತಿ ಅವ್ರನ್ನ ವಿಚಾರಿಸಿ ಆಮೇಲೆ ಬಗ್ಗೆ ಬೇಕಾದ್ರೆ ಕೇಳಿ. ನಾನು ಓಪನ್ ಆಗಿ ಕೇಳಿ, ಡೈರೆಕ್ಟಾಗಿ ಬಂದು ಮೀಟ್ ಮಾಡಿ, ನೀನು ಯಾಕಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ. ಬಟ್ ಅವರು ತುಂಬ ಬ್ಯಾಡ್ ಹ್ಯಾಬಿಟಲ್ಲಿ ಇದ್ದರು, ನನಗೆ ಇಷ್ಟ ಇಲ್ಲ. ಅದೊಂದು ಬಿಡ್ಸೋಕ್ಕೆ ಕಾರಣಕ್ಕೋಸ್ಕರ ನಾನು ಈ ಥರ ಒಪ್ಕೊಂಡಿದ್ದು. ಅದಾದಮೇಲೆ ಅವರು ಬಿಡೋಕ್ಕೆ ಟ್ರೈ ಮಾಡಲಿಲ್ಲ. ಅದಕ್ಕೋಸ್ಕರ ನನ್ನ ಲೈಫ್ ನನಗೂ ಇಂಪಾರ್ಟೆಂಟು. ನಾನು ಲೈಫಲ್ಲಿ ಇನ್ನೂ ಏನೇನೋ ಸಕ್ಸಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬಿಟ್ಬಿಟ್ಟು ಅವ್ರ ದಾರಿಯಲ್ಲಿ ಹೋಗ್ತೀನಿ ಅಂತ ನನಗೆ ಇಷ್ಟ ಇರಲಿಲ್ಲ. ಇದೇ ನಿಜವಾದ ವಿಷಯ. ಅದು ತಪ್ಪು. ನನ್ನ ಲೈಫಲ್ಲಿ ಸೆಕೆಂಡ್ PUCನ ಟರ್ನಿಂಗ್ ಪಾಯಿಂಟ್. ನನಗೆ ಯಾವ್ಯಾವ ಡಿಸಿಷನ್ ತಗೋಬೇಕು ಅಂತ ಅವಾಗಲೇ ಗೊತ್ತಾಗೋಗಿದ್ದು. ಒಬ್ಬರು ಒಳ್ಳೇದು ಮಾಡೋಕೆ ಹೋದರೆ ನಾವೆಷ್ಟು ಒಳ್ಳೆಯವರಾಗಿರ್ತೀರೋ ಅದೇ ನಮ್ಗೆ ತುಂಬ ಕೆಟ್ಟದಾಗುತ್ತೆ ಅಂತ ನಂಗೆ ಅವಾಗಲೇ ಗೊತ್ತಾಗಿದ್ದು. ಪ್ಲೀಸ್ ಯಾರಿಗೂ ಏನೋ ಒಳ್ಳೇದು ಮಾಡೋಕ್ಕೆ ಹೋಗಬೇಡಿ. ಒಂದು ಹುಡುಗಿಗೆ ಲವ್ ಮಾಡೋ ಹುಡುಗಿಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಒಂದು ಹುಡುಗನ್ನ ಇಷ್ಟಪಡಿ, ಅವನ ಬಗ್ಗೆ ತಿಳ್ಕೊಂಡು ಇಷ್ಟಪಡಿ, ಗೊತ್ತಿಲ್ಲದೇ ಇಷ್ಟಪಡಬೇಡಿ. ಪ್ಲೀಸ್ ಲೈಫಲ್ಲಿ ನೀವು ನೋವು ಪಡ್ತೀರಾ. ಈ ವಿಡಿಯೋನ ಯಾರ್ಯಾರು ನೋಡಿದ್ದೀರಾ ಅವರಿಗೆಲ್ಲ ಈ ವಿಷಯದಲ್ಲಿ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಥ್ಯಾಂಕ್ ಯು. ಹೀಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ.